Hello guys, welcome back to my YouTube channel. Hi. ಬಟ್ ಹೆವಿ ಟ್ರಾಫಿಕ್ ಇತ್ತು, ಪೀಕ್ ಟೈಮ್ ಅಲ್ವಾ. ಸೊ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಅಡ್ಗೆ ಮಾಡೋದು, ಅಲ್ಲೋಗಿ ಊಟ ಮಾಡೋದು. ಆಗೋಗಿತ್ತು ನೋಡ್ರಿ, ಎಷ್ಟು ಜನ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ರು. ಸರಿ ಅನ್ಬಿಟ್ಟು ಅದೊಂದು ಕ್ವಶನ್, ಸೊ ನಮಗ ಅದ್ರ ಬಗ್ಗೆ ಅಷ್ಟಾದ್ರೆ ನೀವು ಅಲ್ಲಿ ಕೈ ಮುಗ್ದು ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗೊತ್ತಿಲ್ಲ, ಅದ್ ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಸೊ ಅಂತೆ ಕಾಲ್ ನೋವು ಅಂತ ನಾವು ಸಾಯ್ತಿದ್ವಿ ನೋವಿಗೆ, ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂತೆ ಪಾಪ. ಯಾರಾದ್ರೂ ಈ ಆನ್ಸರ್ ಬಿಟ್ಟು ಬೇರೆ ಆನ್ಸರ್ಸ್ ಕೊಟ್ಟಿರ್ತೀರ ಅಂತ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವ್ ಇವತ್ತು ಹಾಸನಾಂಬ ಟೆಂಪಲ್ ಗೆ ಹೋಗ್ತಿದೀವಿ. ಸೊ ಆಲ್ರೆಡಿ ಡಿಸ್ಕ್ರಿಪ್ಷನ್ ಮತ್ತೆ ಟೈಟಲ್ ಎಲ್ಲದರಲ್ಲೂ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನನ್ ಜೊತೆ ನನ್ ಫ್ರೆಂಡ್ಸ್, ನನ್ ಕೊಲೀಗ್ಸ್ ಎಲ್ಲಾರು ಇದ್ದಾರೆ. ಈಸ್ ಮೈ ಫ್ರೆಂಡ್ ಯಶಸ್ ಅಂಡ್ ಇವಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಲಕ್ಷ್ಮಿ ಅಂಡ್ ಈಸ್ ಮೈ ಬ್ರದರ್. ಹಾಯ್ ಧರ್ನೇಶ್. ಸೊ ನನ್ ತಮ್ಮನ ಫ್ರೆಂಡು. ಓಕೆ, ನನ್ ತಮ್ಮನ ತಮ್ಮ. ಎಲ್ಲಾರು ಹಾಯ್ ಮಾಡ್ರು. ಹಾಯ್. ದೀಪಾವಳಿ ಹಬ್ಬದ ದಿನಾನೇ ಹಾಸನಾಂಬ ಟೆಂಪಲ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿ ಹೊರಟ್ವಿ. ಬಟ್ ಹೆವಿ ಟ್ರಾಫಿಕ್ ಇತ್ತು, ಪೀಕ್ ಟೈಮ್ ಅಲ್ವಾ. ಸೊ ಟ್ರಾಫಿಕ್ ಇದ್ದೇ ಇರತ್ತೆ. ಸೊ ಗಾಯ್ಸ್, ಈ ಪ್ಲಾನ್ ನ ಆರ್ಗನೈಸ್ ಮಾಡಿದ್ ಬಂದ್ಬಿಟ್ಟು ಪ್ರವಾಟದವರು. ಸೊ ನಿಮ್ಗೆ ಇವ್ರದ್ದು ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಇವ್ರು ಬಂದ್ಬಿಟ್ಟು ಜಾಸ್ತಿ ಟೆಂಪಲ್ಸ್ ಗೆಲ್ಲ ಹೋಗಲ್ಲ. ಆಲ್ಮೋಸ್ಟ್ ನೀವೇನಾದ್ರು ಟ್ರೆಕ್ಕಿಂಗ್ ಆಗಿರ್ಬೋದು, ತುಂಬಾ ಚಿಕ್ಕಮಂಗ್ಳೂರ್ ಸೈಡ್ ಟ್ರೆಕ್ಕಿಂಗ್ ಎಲ್ಲ ಬೇರೆ ಕಡೆ ಏನಾದ್ರು ಹಿಡನ್ ಪ್ಲೇಸಸ್ ಗೆಲ್ಲ ಕರ್ಕೊಂಡ್ ಹೋಗ್ತಾರೆ. ಮತ್ತೆ ಹಿಲ್ ಸ್ಟೇಷನ್ಸ್ ಗೆ, ಹಿಡನ್ ಪ್ಲೇಸಸ್ ಗೆ ಎಲ್ಲಾ ಕಡೆ ಕರ್ಕೊಂಡ್ ಹೋಗ್ತಾರೆ. ಸೊ ನಿಮ್ಗೆ ಏನಾದ್ರು ಹೋಗೋ ಪ್ಲಾನ್ಸ್ ಇದ್ರೆ ಸೊ ನೀವ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೇನೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಪೇಜ್ ಕೂಡ ಮೆನ್ಷನ್ ಮಾಡಿರ್ತೇನೆ. ನಾನ್ ಜಸ್ಟ್ ಅವನ್ಗೆ 2 ಪ್ಲೇಸಸ್ಗೆ ಹೋಗ್ಬೇಕಂತ ಹೇಳ್ದೆ. ಬಟ್ ಅವ್ನ್ ಹೇಳ್ದ ಇಲ್ಲ, ನಾನು ತುಂಬಾ ಪ್ಲೇಸಸ್ಗೆ ನಿನ್ನ ಕರ್ಕೊಂಡ್ ಹೋಗ್ತೇನೆ ಬಾ ಅಂತ. ಸೊ ನಾವು ಹೊರಟ್ವಿ, ಬನ್ನಿ ನನ್ ಜೊತೆ ನೀವನು ಯಾವ ಪ್ಲೇಸಸ್ ಕರ್ಕೊಂಡ್ ಹೋಗ್ತಾನಂತ ನೋಡುವ. ಹೋಗ್ತಾ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಹಳ್ಳಿ ಮನೇಲಿ ಹೋಗಿ ಊಟ ಮಾಡುವ ಅಂತ ಸ್ಟಾಪ್ ಹಾಕಿದ್ವಿ. ಸೊ ಹಳ್ಳಿ ಮನೇಲಿ ಹೋಗಿ ನಾವು ಊಟನ ಆರ್ಡರ್ ಮಾಡಿದ್ ಬಂದ್ಬಿಟ್ಟು ಸೌತ್ ಮಿಲ್ಸ್. ಸೊ ಬನ್ನಿ, ಹೆಂಗಿದೆ ಈ ಹೋಟೆಲ್ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಅಡ್ಗೆ ಮಾಡೋದು, ಅಲ್ಲೋಗಿ ಊಟ ಮಾಡೋದು. ಇಲ್ಲಿ ಸರ್ವಿಸ್ ಚಾರ್ಜಸ್ ಅಂತ ಅಪ್ಲೈ ಆಗತ್ತೆ. ಸೊ ನಿಮ್ಗೆ ಏನಾದ್ರು ನೀವೇ ತಗೊಂಡ್ ತಿಂತೀರಾ ಅಂತ ಅಂದ್ರೆ ಅಲ್ಲಿ ಊಟ ತಗೊಂಡು ಇಲ್ಲಿ ನಿಂತ್ಕೊಂಡು ತಿನ್ಬೇಕಾಗತ್ತೆ. ಸೊ ಆಲ್ರೆಡಿ ನಾವು ಬಿಟ್ಟಿದ್ದೆ 1 o'clock ಆಗೋಗಿತ್ತು. ನಾವು ಹೋಗೋದು ತುಂಬಾನೇ ಲೇಟ್ ಆಗುತ್ತೆ. ಹಾಸನಾಂಬ ಅಂತೂ ಫುಲ್ ಹೆವಿ ರಶ್ ಇರ್ತಾರಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ತುಂಬಾನೇ ರಶ್ ಇರುತ್ತೆ ಅನ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆಯಿಂದ ಹೆಂಗೋ ಕಷ್ಟಪಟ್ಟು ಟ್ರಾಫಿಕ್ ಜಾಮ್ ಎಲ್ಲ ದಾಟಿ ನಾವು ಹೊರಟಾಗ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿತ್ತು ಅಲ್ಲಿ. ಬಿಕಾಸ್ VVIP ಪಾಸ್ ಮತ್ತೆ 1000 rupees ಪಾಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು. ಸೊ ಫೈನಲ್ ಆಗಿ ನಾವು ಹಾಸನಾಂಬ ಟೆಂಪಲ್ ಗೆ ರೀಚ್ ಆದ್ವಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಸೊ ಗೂಗಲ್ ಮ್ಯಾಪ್ ಹಾಕೊಂಡು ನಾವು ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾವು ಎಂಟ್ರಿ ಆಗಿದ್ ಬಂದ್ಬಿಟ್ಟು ಬ್ಯಾಕ್ ಗೇಟ್ ಗೆ. ಫಸ್ಟ್ ನೋಡಿದಾಗ ತುಂಬಾ ಜನ ಯಾರು ಇರ್ಲಿಲ್ಲ. ಸೊ ಸರಿಯಪ್ಪ ಹೋಗೋಣ ಅಂತ ಹೋದ್ವಿ. ಸೊ ಎಲ್ಲಾ ಟಿಕೆಟ್ ಕ್ಯಾನ್ಸಲ್ ಆಗಿದ್ರಿಂದ ನಾವು ಹೋಗಿದ್ದು ಧರ್ಮ ದರ್ಶನಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡಿದೀವಿ. ಸೊ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ನಾವು ಹೋಗೋಷ್ಟರಲ್ಲಿ 6 o'clock ಆಗೋಗಿತ್ತು. ಸೊ ಅಲ್ಲೆಲ್ಲ ವಿಚಾರಿಸಬೇಕಾದಾಗ ಅವ್ರು ಹೇಳಿದ್ರು ಮಧ್ಯರಾತ್ರಿ 4 ಗಂಟೆ ಆಗ್ಬೋದು ಧರ್ಮ ದರ್ಶನ, ಬಿಕಾಸ್ ಯಾವ ಟಿಕೆಟು ಇಲ್ಲ ಅಂತ ಅಂದ್ರು. ನಮ್ಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ನೋಡ್ರಿ ಎಷ್ಟು ಜನ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ರು. ಸರಿ ಅನ್ಬಿಟ್ಟು ನಾವ್ ಹೆಂಗೋ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಸೊ ಈ ರಶ್ ಅಲ್ಲಿ ನಮ್ ಹುಡುಗರ್ಗೆ ಏನೋ ಕಾಮಿಡಿ ಗ್ಯಾಪ್ನ ಬಂತಂತ. ಕಾಮಿಡಿ ಅನ್ನೋದ್ಕಿಂತ ಅದೊಂದು ಕ್ವಶನ್. ಸೊ ನಮ್ಗ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಅವರಿಂದ ನಾವು ಸ್ವಲ್ಪ ತಿಳ್ಕೊಂಡ್ವಿ. ಸೊ ಆ ಕ್ವಶನ್ಗೆ ನಿಮ್ನು ಕೇಳ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ, ಏನ್ ಆನ್ಸರ್ ಇರ್ಬೋದು ಅಂತ. ಸೊ ಕ್ವಶನ್ ಬಂದ್ಬಿಟ್ಟು, ಗಿಡ ಬೆಳೆಯುತ್ತೆ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಕಂಗಿಲ್ಲ, ಅದ್ರಲ್ಲಿ ಹಣ್ಣು ಕೂಡ ಕೊಡುತ್ತೆ, ಅದಕ್ಕೆ ಆನ್ಸರ್ ಏನು ಅಂತ. ಸೊ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಲಾಸ್ಟ್ ವರ್ಗು ವಿಡಿಯೋ ನೋಡಿ, ಸೊ ನಿಮಗ್ ಗೊತ್ತಾಗತ್ತೆ. ಈ ಕ್ವಶನ್ ಕೇಳಿರೋದ್ ಬಂದ್ಬಿಟ್ಟು ನನ್ ತಮ್ಮ ಅವ್ರ ಫ್ರೆಂಡು. ಸೊ ಧರ್ನೀಶ್, ಎಷ್ಟ್ ಜನ ಆನ್ಸರ್ ಮಾಡ್ಬೋದು ಅನ್ಸುತ್ತೆ? ಹೆಂಗೋ ಅಷ್ಟು ಜನ ದಾಟ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಒಳಗಡೆ ಇನ್ನೂ ಜಾಸ್ತಿ ಕ್ಯೂ ಇದೆ ಅಂತೆ. ಸೊ ಬನ್ನಿ ನೋಡುವ ಇನ್ನು ಎಷ್ಟಿದೆ ಅಂತ. ಸೊ ಮತ್ತೆ ಈ ದೇವಸ್ಥಾನ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಲೇಬೇಕಲ್ವಾ. ಆಲ್ರೆಡಿ ಈ ದೇವಸ್ಥಾನ ಬಗ್ಗೆ ತುಂಬಾ ಜನ ಹೇಳಿದ್ದಾರೆ. ಒಂದು ತುಂಬಾ ಇಂಪಾರ್ಟೆಂಟ್ ಯಾವಾಗ್ಲೂ ಹೇಳ್ತಿರೋದಂದ್ರೆ ಇಲ್ಲಿ ಹಚ್ಚಿರೋ ದೀಪ ಮತ್ತೆ ಹೂವ ಪ್ರಸಾದ ಯಾವ್ದು ಕೂಡ ಹಾಳಾಗಲ್ಲ, ಅದು 1 ವರ್ಷದ ಕಾಲ ಹಂಗೆ ಇರುತ್ತೆ ಅಂತ. ಸೊ ಅದು ಬಿಟ್ಟು ಇನ್ನೇನಾದ್ರೂ ವಿಶೇಷತೆ ಇದೆ ಅಂತ ಅಂದ್ರೆ ತಿಳ್ಕೊಡುವ ಬನ್ನಿ. ಈ ಟೆಂಪಲ್ ನ ದೀಪಾವಳಿ ಟೈಮ್ ಅಲ್ಲಿ 24 days ತೆಗ್ದಿರ್ತಾರೆ. ಸೊ ಇದ್ರ ಬಗ್ಗೆ ಇನ್ನು
ಇನ್ನು ಸ್ವಲ್ಪ ಇತಿಹಾಸ ಹಾಗೆ ತಿಳಿದುಕೊಳ್ಳೋಣ. ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೇಜಯ ಸ್ಥಾಪಕಸ್ಥನಾದ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದ ಆಗ ಈ ಸ್ಥಳಕ್ಕೆ ಸಿಂಹಾಸನಪುರ ಅಂತ ಕರೀತಿದ್ರು. ಅದು ಹಂಗೆ ಆಗ್ತಾ ಹಾಸನ ಅಂತ ಆಯ್ತು. ಸಪ್ತ ಮಾತೃಕೆಯರಾದ ವೈಷ್ಣವಿ, ಇಂದ್ರಾಣಿ, ಮಹೇಶ್ವರಿ, ಕುಮಾರಿ, ಬ್ರಹ್ಮದೇವಿ, ವರಾಹಿ ಮತ್ತು ಚಾಮುಂಡಿ ವಾರಣಾಸಿ ಕಡೆಯಿಂದ ದಕ್ಷಿಣದ ಕಡೆಗೆ ವಿಹಾರಕ್ಕೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ನೆಲೆಸಲು ನಿರ್ಧರಿಸುತ್ತಾರೆ. ಅದು ಎಲ್ಲ ಅಂತಂದ್ರೆ ಹಾಸನದಲ್ಲಿ. ಸೊ ಆಮೇಲೆ ವೈಷ್ಣವಿ, ಕುಮಾರಿ, ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಉತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸುತ್ತಾರೆ. ಇನ್ನುಳಿದ ದೇವತೆಯರಾದ ಚಾಮುಂಡಿ, ವೈರಿ, ಇಂದ್ರಾಯಣಿ ನಗರದ ಮಧ್ಯಭಾಗದಲ್ಲಿ ದೇವಿಯಾಗಿ ನೆಲೆಸುತ್ತಾರೆ. ಈ ದೇವಾಲಯದ ಪ್ರಾಂಗಣದಲ್ಲಿ ಪ್ರಮುಖ 3 ದೇವಾಲಯಗಳಿವೆ. ದರ್ಬಾರ್ ಗಣಪತಿ ದೇವಾಲಯ, ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ದೇವಾಲಯ. ನಾನು ಈ ಟೆಂಪಲ್ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನ ಸರಿ ಮಾಡ್ಕೊಂತೀನಿ. ನಾನು ಒಂದ್ ಸ್ವಲ್ಪ ತಿಳ್ಕೊಂಡಂಗ ಆಗತ್ತೆ ಇನ್ನೂ ಸ್ವಲ್ಪ. ಸೊ ಹಂಗೆ ನಾವು ಪ್ರಸಾದ ಹತ್ರ ಬಂದ್ವಿ. ಇಲ್ಲಿ ಇಸ್ಕಾನ್ ಟೆಂಪಲ್ ಅವರು ಪ್ರಸಾದನ ಕೊಡ್ತಿದ್ರು, ಅದು ಫ್ರೀ ಆಗಿ ಕೊಡ್ತಿದ್ರು. ಸೊ ಪ್ರಸಾದ ತಿಂದು ಮನ್ಸ್ಪೂರ್ವಕ ದೇವರ ಹತ್ರ ಬೇಡ್ಕೊಂಡ್ ಬಂದೆ. ನನ್ನ ವಿಡಿಯೋದಲ್ಲಿ ಏನಾದ್ರು ನಿಮ್ಗೂ ದೇವ್ರು ಕಾಣಿಸಿದ್ರೆ ನೀವು ಅಲ್ಲಿ ಕೈ ಮುಗ್ದು ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಲೋ ಗಾಯ್ಸ್, ನಾನು ಆಲ್ರೆಡಿ ದರ್ಶನ ಮುಗಿಸಿ ಬಂದೆ. ಸೊ ನಾನು ಹೋಗಿದ್ದೆ 6 o'clock. ಇವಾಗ ಬಂದು 10:30 ಆಗಿದೆ ಆಲ್ರೆಡಿ ಟೈಮಿಂಗ್ಸ್. ಸೊ 4.5 hour ಆಗಿದೆ ದರ್ಶನ. ಅದು ನಾರ್ಮಲ್ ದರ್ಶನದಲ್ಲಿ ಏನಾಗಿದೆ ಅಂದ್ರೆ ಇವತ್ತು 1000 rupees ಟಿಕೆಟ್ ಮತ್ತೆ 300 rupees ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು. ಸೊ ಅದಕ್ಕೆ ನಾರ್ಮಲ್ ದರ್ಶನಕ್ಕೆ ಹೋಗ್ಬೇಕಾಗಿತ್ತು. ಸೊ ನಾರ್ಮಲ್ ದರ್ಶನದಲ್ಲಿ ಹೋಗಿದ್ದು ನಾವ್ ಅನ್ಕೊಂಡಿದ್ವಿ ಸೊ ಮಧ್ಯರಾತ್ರಿ 4 ಗಂಟೆಗೆ ಬರ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಅದಕ್ಕಿಂತ ಮುಂಚೆನೆ ಬಂದಿದ್ದೀವಿ. ಅದು ತುಂಬಾ ಖುಷಿಯಾದ ವಿಷಯ, ಬೇಗ ದರ್ಶನ ಮುಗೀತು ಅಂತ. ಸೊ ನಮ್ ಪ್ಲಾನ್ ಇನ್ನು ಈಸಿ ಆಯ್ತು. ನಾವ್ ಇನ್ನು ಪ್ಲೇಸಸ್ ಜಾಸ್ತಿ ನೋಡೋ ತರ ಬಂದಿದ್ದು. ಸೊ ನಾರ್ಮಲ್ ದರ್ಶನದಲ್ಲಿ ಇವ್ರದ್ದು ಎಷ್ಟು ಕ್ಯೂ ಇದೆ. ಸೊ ನಾವು ಬಂದಿದ್ದೆ ಬೇಗ ಆಗಿತ್ತು ಅಂತ ಅನ್ಸ್ತು. ಈ ಸತಿ ನಾವ್ ಮೈಸೂರ್ಗ್ ಹೋಗಕ್ ಆಗಿಲ್ಲ, ಮತ್ತೆ ಲೈಟಿಂಗ್ಸ್ ನೋಡಕ್ ಆಗಿರ್ಲಿಲ್ಲ. ಅದನ್ನ ಹಾಸನದಲ್ಲೇ ತೋರಿಸ್ತಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಲೈಟಿಂಗ್ಸ್ ಮಾತ್ರ. ಸೊ ನೀವು ನೋಡಿ, ಬ್ಯೂಟಿ ಅಂದ್ರೆ ಲೈಟಿಂಗ್ಸ್ ಅಲ್ವಾ. ಸೊ ಮೈಸೂರಲ್ಲಿ ನಾನು ಮಿಸ್ ಮಾಡ್ಕೊಂಡೆ ಲೈಟಿಂಗ್ಸ್ ನ, ಬಟ್ ಹಾಸನದಲ್ಲಿ ಮಿಸ್ ಮಾಡ್ಕೊಂಡ್ಲಿಲ್ಲ. ಸೊ ನೀವೇನಾದ್ರು ಮೈಸೂರಲ್ಲಿ ಮಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನಿಜವಾಗ್ಲೂ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಬಟ್ ಆದ್ರೂನು ನೀವುನು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗಿ, ಹಾಸನಾಂಬೆ ಆಗಿರ್ಬೋದು, ದೇವಿರಾಮ ಬೆಟ್ಟ ಆಗಿರ್ಬೋದು, ಮತ್ತೆ ದಸರಾ ಆಗಿರ್ಬೋದು, ಈ 3 ನಮ್ಮ ಕರ್ನಾಟಕದ ವಿಶೇಷತೆನ ಎತ್ತಿ ಹೇಳುತ್ತೆ. ಸೊ ನಾನು ಹಾಸನಾಂಬ ಹೋಗಿದ್ದೀನಿ. ನೆಕ್ಸ್ಟ್ ಟೈಮ್ ದೇವಿರಾಮ ಬೆಟ್ಟಕ್ಕೆ ಪಕ್ಕ ಹೋಗ್ತೇನೆ. ಈ ಸತಿ ಪ್ಲಾನ್ ಆಗಿತ್ತು, ಬಟ್ ಏನೋ ಒಂದು ರೀಸನ್ಸ್ ಇಂದ ಇಲ್ಲಿ ಎಲ್ಲೂ ಫುಲ್ ಸ್ಟ್ರೈನ್ ಆಗುತ್ತೆ ಅಂತ ಅದಕ್ಕೆ ಕ್ಯಾನ್ಸಲ್ ಆಯ್ತು. ಬಟ್ ದೇವಿರಾಮ ಬೆಟ್ಟಗೆ ನೆಕ್ಸ್ಟ್ ಟೈಮ್ ಹೋಗುವ. ನಾವು 4.5 hours ಜರ್ನಿ ಮಾಡಿದೀವಿ. ಸೊ ನನ್ ಜೊತೆ ನನ್ನ ಫ್ರೆಂಡ್ಸ್ ಇದ್ರು. ಸೊ ಅವ್ರನ್ನ ಕೇಳೋಣ ಯಾವ ತರ ಇತ್ತು ಜರ್ನಿ ಅಂತ. ಸೊ ಹೇಗಿತ್ತು ಜರ್ನಿ? 4 hour ದರ್ಶನ ಅನ್ನೋದ್ ಬಿಟ್ರೆ 6 o'clock ಎಂಟ್ರಿ ಕೊಟ್ಟು 10 o'clock ಆಚೆ ಬಂದಿದೀವಿ. ಸೊ ಇದ್ ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಬಟ್ 1 ನಿಮಿಷ ಕೂಡ ನಮ್ ದೇವ್ರ ನೋಡಕ್ ಬಿಟ್ಟಿಲ್ಲ. ಅದ್ ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಸೊ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ನನ್ನ ತಮ್ಮ ಮತ್ತೆ ನನ್ನ ತಮ್ಮನ ಫ್ರೆಂಡ್ಸ್. ಸೊ ನನ್ 2 ತಮ್ಮಂದಿರು ನಮ್ಗೆ ಎಲ್ಲೂ ಬೋರ್ ಆಗದೆ ಇರೋಂಗೆ ನೀಟಾಗಿ ನಡ್ಕೊಂಡು ಹೋಗ್ಬೇಕಾದಾಗ ಒಳ್ಳೊಳ್ಳೆ ಕ್ವಶನ್ಸ್ ನ ಕೇಳಿ. ಸೊ ಆಲ್ರೆಡಿ ಕ್ವಶನ್ಸ್ ಕೇಳಿದೀನಿ ನಾನೊಂದು. ಸೊ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಏನ್ ಆನ್ಸರ್ ಅಂತ. ಸೊ ಲಾಸ್ಟ್ ಅಲ್ಲೂ ನಾನು ಹೇಳ್ತೀನಿ. ಸೊ ಆಯ್ತಾ. ಸೊ ಇವಾಗ ಇವನ್ನ ಕೇಳುವ ಹೆಂಗಿತ್ತು ಅಂತ. ಹೆಂಗಿತ್ತು? ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂತೆ. ಕಾಲ್ ನೋವು ಅಂತ ನಾವು ಸಾಯ್ತಿದ್ವಿ ನೋವಿಗೆ. ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂತೆ. ಪಾಪ ಏನಿಲ್ಲ, ಹೋಗ್ ಬರ್ಬೋದು. ಕಷ್ಟನೇ ಸ್ವಲ್ಪ, ಆದ್ರೆ ಕುಡಿಯಕ್ಕೆ ಅಥವಾ ತಿನ್ನಕ್ಕೆಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ತಗೊಂಬೋದು, ಪರವಾಗಿಲ್ಲ. ದೇವ್ರ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನಾನು ಮಿಡಲ್ ಆಫ್ ವಿಡಿಯೋದಲ್ಲಿ ಒಂದ್ ಕ್ವಶನ್ ಕೇಳಿದೆ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಈಗ ಧರ್ನಿಶ್ ಅವ್ರು ಕೊಡ್ತಾರೆ. ಸೊ ಅವ್ರದೇ ಕ್ವಶನ್ ಇದು. ಸೊ ಅವರೇ ಆನ್ಸರ್ ಕೊಡ್ತಾರೆ. ಧರ್ನಿಶ್ ಆನ್ಸರ್ ಹೇಳಿ. ಸೊ ಅದಕ್ಕೆ ಆನ್ಸರ್ ಬಂದು ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್. ಸೊ ಯಾರಾದ್ರೂ ಗೆಸ್ ಮಾಡಿದ್ರ ಈ ಆನ್ಸರ್? ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡ್ತೀನಿ ನಾನು, ಯಾರಾದ್ರೂ ಈ ಆನ್ಸರ್ ಬಿಟ್ಟು ಬೇರೆ ಆನ್ಸರ್ಸ್ ಕೊಟ್ಟಿರ್ತೀರ ಅಂತ. ಸೊ ಮೇ ಬಿ ತುಂಬಾ ವೆರೈಟೀಸ್ ಆಫ್ ಆನ್ಸರ್ಸ್ ಬರ್ಬೋದು. ಸೊ ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿರ್ತಾರ ಅಂತ ನೋಡುವ. ಸೊ ಇವಾಗ ಜಸ್ಟ್ ನೆಕ್ಸ್ಟ್ ನಾವೆಲ್ಲ ಹೋಗ್ತಿದೀವಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಸ್ಟೇ ಟ್ಯೂನ್ಡ್. ನಾನು ಇದನ್ನ ಸೆಕೆಂಡ್ ಚಾಪ್ಟರ್ ಹಾಕ್ತೀನಿ.
ಸೊ ನಿಮ್ಗೆ ಆದ್ರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿತ್ತು, ಇಲ್ಲ ಸ್ವಲ್ಪ ಯೂನಿಕ್ನೆಸ್ ಅಂತ ಇತ್ತು ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್ ಬಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಎಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಎಲ್ಲ ವಾಚ್ ಮಾಡ್ತಾ ಇರೋದು. ಸೊ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಾಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.